ಸ್ಪೀಕರ್ ಮಾಡಿದ್ವಿ ನಾವು ಅಂತೇಳಿ ಒಳ್ಳೆಯ ನಡೆ. ಈಗ 22 ನಿಮ್ಮ ಹತ್ರ ಉಳಿದಿರುವಂತ ಕ್ಷೇತ್ರಗಳು ಮುಸಲ್ಮಾನರಿಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಒಂದು ಕಾನ್ಕ್ಲೇವ್ ಅಲ್ಲಿ. ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರೂ ಓಬಿಸಿ 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 ಅಂತ ಒಂದು ಸಮುದಾಯಕ್ಕೆ ಎಷ್ಟು ಪ್ರಧಾನಮಂತ್ರಿ ಮೋದಿಜಿ ಅವರ ಆ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾರೆ ಅಂತಾನೆ ಮರ್ತ್ಬಿಟ್ಟು ಏನೋ ಮಾತಾಡ್ತಾ ಇರ್ತಾರೆ. ಇವರಿಗೆ ಯಾವುದೇ ಆದಂತಹ ಒಂದು ಸಮುದಾಯಕ್ಕೆ ಸಪೋರ್ಟ್ ಮಾಡಬೇಕು ಹೆಲ್ಪ್ ಮಾಡೋದು ಅಂತ ಇಲ್ಲ, ಬರೀ ರಾಜಕೀಯಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳೋದು ಅಭ್ಯಾಸ ಹೊರತು ಇನ್ಯಾವುದೂ ಅವ್ರಿಗೆ ಗೊತ್ತಿಲ್ಲ. ಈ ಒಂದು ಪ್ರಿನ್ಸಿಪಲ್ ಆಪೋಸಿಷನ್ ಪಾರ್ಟಿ ಆಗಕ್ಕಾಗದೇ ಇರೋಂಥ ಕಾಂಗ್ರೆಸ್ ಪಾರ್ಟಿಯವರಿಗೆ ದಯವಿಟ್ಟು ನಿಮ್ಮ ಒಂದು ಪಕ್ಷದಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ನಿಮ್ಮ ಲೀಡರ್ಸಿಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ. ನಾವು ನಮ್ದನ್ನ 100% ನಾವು ಮೆಥಾಡಿಕಲ್ ಆಗಿ ಮಾಡ್ತೀವಿ. ಪ್ರಧಾನಮಂತ್ರಿ ಮೋದಿ ಅವರ ಬಗ್ಗೆ ಇರುವಂತ ಒಂದು ಅಭಿಮಾನ ಮತ್ತೆ ಗೌರವ ಕರ್ನಾಟಕದ ಜನತೆಗೆ 28+ ನೀವು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ನೋಡಿ, ಕರ್ನಾಟಕದಲ್ಲಿ ಎಷ್ಟು ಆತ್ಮಹತ್ಯೆ ಆಗಿದೆ ಸಿದ್ದರಾಮಯ್ಯ ಅವರು ಒಂದ್ ಬಾರಿ ಸಿದ್ದರಾಮಯ್ಯನವರು ರೈತ ಕಣ್ಣೀರು ವರ್ಷಕ್ಕಾಗಿಲ್ಲ. ಪ್ರಧಾನಮಂತ್ರಿ ರಾಮಕೃಷ್ಣ ಒಂದ್ ನಿಮಿಷ ಬರ್ತೀವಿ. ಈಗ ನೀವು ಹೇಳಿದ್ರಲ್ಲ ಚೀನಾದಿಂದ ಎಕ್ಸ್ಪೋರ್ಟ್ ಅಂತ ಹೇಳಿದ್ರಲ್ಲ, ಇವತ್ತು ಅಲ್ಲ ಇವತ್ತು ಆಯ್ತು ಶ್ರೀಲಂಕಾದಿಂದ ಇಷ್ಟು ಲಕ್ಷ ಟನ್ ಗಟ್ಲೆ ಅಡಿಕೆ ತರಿಸ್ಕೋತಾ ಇದೀರಲ್ಲ, ಕರ್ನಾಟಕದ ಅಡಿಕೆ ಬೆಳೆಗಾರರಿಗೆ ಏನ್ ಮಾಡಿದ್ರಿ? ಹಾಗಾದ್ರೆ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ಬೇಕಲ್ವಾ ನೀವು? ಅದನ್ನ ಹೇಳ್ತಾರೆ ಯಾವ ನೋಡಿ ಹೊರದೇಶಿಂದ ಬರ್ತಕ್ಕಂಥದ್ದೆಲ್ಲ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಇಡ್ಲಿ ವಡೆ ಅಲ್ಲೋಯ್ತಲ್ಲ. ನೀವು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಡಿಪ್ಲೊಮಸಿ ಅದಾನಿಗೆ ನಮ್ಮ ನಿಮ್ಮ ದೇಶ ಪವರ್ ಕೊಡಿ ಅಂತ ಕೇಳಿದವರು ರಾಜ್ಯ ಸರ್ಕಾರ ಬಗ್ಗೆ ಮಾತಾಡಿ ಬಿಟ್ಕೊಡಿ ಅಂತ ಕೇಳಿದವರು ಶ್ರೀಲಂಕಾದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಹೇಳಿದ್ರು ಮೋದಿ ಅವರು ಫೋನ್ ಮಾಡಿ ಅದಾನಿಗೆ ಪವರ್ ಕಾರ್ಪೊರೇಷನ್ ಕೊಡದೆ ಹೋದ್ರೆ ನೀವು ಯಾವುದೇ ಸಹಾಯ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಮ ಆಸ್ಟ್ರೇಲಿಯಾದಲ್ಲಿ ಇದೇ ತರ ಮಾಡ್ತಾ ಇದ್ರು. ಹಾಗಾಗಿ ಅಲ್ಲ ರಾಜ್ಯ ಸರ್ಕಾರ ನಮ್ಮ ಕೈ ರಾಜಗೌಡ ಅವರೇ, ಈಗ ಇವತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ಶಿರ್ಸಿ, ಕಾರವಾರ ಇಲ್ಲೆಲ್ಲ ಅಡಿಕೆನ ನಂಬ್ಕೊಂಡು ಬೆಳೆಗಾರರಿದ್ದಾರೆ. ಇವತ್ತು ಅವರಿಗೆ ಸಿಗ್ಬೇಕಾಗಿರುವಂತ ಬೆಲೆಗಿಂತ ಕಡಿಮೆ ಆಗೋಗಿದೆ. ರಾಜ್ಯ ಸರ್ಕಾರ ಏನು ಮಾಡಕ್ ಆಗೋದಿಲ್ವಾ ಈ ವಿಚಾರದಲ್ಲಿ? ಇಲ್ಲ, ಒಂದು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ, ಇದೊಂದು ಒಳ್ಳೆ ವಿಚಾರ. ಯಾಕೆಂದರೆ ಈ ನಾಡಿನ ರೈತ ಸಂಕಷ್ಟದಲ್ಲಿದ್ದಾನೆ, ಸಾಕಷ್ಟು ಸಾಲಗಳಂದಿದ್ದಾನೆ. ಆಮೇಲೆ ನಿಮ್ಮ ಸಿರ್ಸಿ ಭಾಗಕ್ಕೆ ಬಂದರೆ ಕೊಳೆ ರೋಗ ಭಾರಿ ಹಿಂಸೆ ಕೊಡ್ತಾ ಇದೆ. ಕಳೆದ ಬಾರಿ BJP ಗೌರ್ಮೆಂಟ್ ಇದ್ದಾಗ 10 ಕೋಟಿ ಹಣನ ಬಿಡುಗಡೆ ಮಾಡಿದರು. 10 ಕೋಟಿ ಹಣದಲ್ಲಿ ಬಿಡುಗಡೆ ಅಂತ ಹೇಳಿ ಬರೀ ಕಡತದಲ್ಲಿ ಉಳ್ಕೊತ್ತು, ಆದರೆ ರೈತರಿಗೆ ಅದು ತಲುಪಲೂ ಇಲ್ಲ, ಮತ್ತು ಅದು ರಿಸರ್ಚ್ ಸೆಂಟರ್ ಕೂಡ ಹಣ ಬರಲಿಲ್ಲ. ಬಹುಶಃ ರೈತರಿಗೆ ಈ ಪರಿಸ್ಥಿತಿಲಿದ್ದಾಗ ರೈತರಿಗೆ ಯಾವುದೇ ಸರ್ಕಾರ ಇರಲಿ, ವೆದರ್ BJP, ವೆದರ್ JDS, ವೆದರ್ ಕಾಂಗ್ರೆಸ್, ಇಂಥ ಸಂದರ್ಭಗಳು ಹೆಲ್ಪ್ ಮಾಡಬೇಕು. ಆಮೇಲೆ ರೇಷ್ಮೆ ಕೃಷಿ, ಈ ರಾಮನಗರ ಭಾಗ ಬಂದಂಥ ಸಂದರ್ಭದಲ್ಲಿ ರೇಷ್ಮೆ ಕೃಷಿಲಿ ಎಂಥ ಸಮಸ್ಯೆ ಆಗಿದೆ ಅಂದರೆ, ಮೊದಲು ಯಾರಾನು ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡ್ರೆ 36% ತೆರಿಗೆ ಇತ್ತು. ಯಾವಾಗ ಚೈನಾ ರೇಷ್ಮೆ ಯಾವಾಗ ಭಾರತ ದೇಶದೊಳಗೆ ಬರೋಂಥ ಸಂದರ್ಭ, ಆವಾಗ ರೇಷ್ಮೆ ಬೆಲೆ ತುಂಬ ಹೆಚ್ಚಿತ್ತು ಅಂತ. ಒಂದು ನಿಮಿಷ ಇರ್ರಿ ಮೇಡಮ್, ಮಾತಾಡ್ತೀನಿ, ನಾನು ಎದ್ದೋಗ್ಬಿಡ್ತೀನಿ, ನೀವು ಮಾತಾಡಿ. ಮಧ್ಯ ಹಿಂಗೆ ಅನ್ಬಾರ್ದು ದಯವಿಟ್ಟು ಪ್ಲೀಸ್, ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಇಂಥ ವಿಚಾರಗಳು ರೈತರ ಪರವಾಗಿ ಮಾತಾಡುವಾಗ ನೀವೆಲ್ಲ ಅಡ್ಡ ಹಾಕಿದ್ರೆ ದಿಸ್ ಇಸ್ ನಾಟ್ ಗುಡ್. ಯಾವುದೇ ಪಕ್ಷ ಆಗಲಿ. ಅವತ್ತು 36% ಟ್ಯಾಕ್ಸ್ ವಿಧಿಸ್ತಾ ಇತ್ತು ಭಾರತ ದೇಶ. ಏಕಾಏಕಿ 2014ರಲ್ಲಿ ಅದನ್ನು ತೆಗೆದುಹಾಕಿದ್ರು. ಇವತ್ತು ರೇಷ್ಮೆ ಒಳಗೆ ಬರ್ತಾ ಇದೆ. ನಮ್ಮ ರಾಜ್ಯದ ಮತ್ತು ಭಾರತ ದೇಶದ ರೇಷ್ಮೆ ಸೇಲ್ ಆಗ್ತಾ ಇಲ್ಲ. ಇವತ್ತು ರೇಷ್ಮೆ ಬೆಳೆಗಾರ ತುಂಬ ನೋವಿನಲ್ಲಿದ್ದಾನೆ. ಬಹುಶಃ ಅದ್ರ ಬಗ್ಗೆನೂ ಗಮನ ಹರಿಸಬೇಕು. ಕಬ್ಬಿನ ವಿಚಾರದಲ್ಲಿ ಬಂದಾಗೂ ಬಗೆಹರಿಸಬೇಕು. ಸಾಕಷ್ಟು ವಿಚಾರಗಳು ಬಂದಿದ್ದಾವೆ. ಆ ವಿಚಾರಗಳಲ್ಲಿ JDS ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಮತ್ತು ಅವ್ರ ಹತ್ರನೂ ಮನವರಿಕೆ ಮಾಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಅಡಿಕೆ ವಿಚಾರದಲ್ಲೂ ಅಷ್ಟೇ ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವರು ಆ ವಿಚಾರನ ಚರ್ಚೆ ಮಾಡಿದ್ದಾರೆ. ಇಂಥ ವಿಚಾರಗಳಾದಾಗ ರೈತರನ್ನ ಮೇಲ್ದರ್ಜೆಗೆ ಏರಿಸಬೇಕಾದ್ದು ಪ್ರತಿಯೊಬ್ಬ ರಾಜಕಾರಣಿಯ ಕರ್ತವ್ಯ, ಮತ್ತು ಭಾರತೀಯನಾಗಿ ಅದನ್ನು ಯೋಚನೆ ಮಾಡಿ. 6 ಜನ ಮಂತ್ರಿಗಳು ಏನ್ರಿ ಮಾಡ್ತಾ ಇದ್ದಾರೆ? ಪಾಪ ದೇವೇಗೌಡರು ಹೋಗ್ಬೇಕಾ ನಿಮಗೆ? 6 ಜನ ಮಂತ್ರಿಗಳು ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನೀವು? ಈ ಸಮಸ್ಯೆಗಳಲ್ಲಿ ಒಂದಿನ ಕೇಳಿದಿರೇನ್ರಿ? ಒಂದ್ ಸಮಸ್ಯೆ ನೀವು ಅರ್ಥ ಆಗ್ತಿದ್ಯಾ? ನೀವು 6 ಜನ ಮಂತ್ರಿಗಳು ಇಟ್ಕೊಂಡಿದ್ದೀರಾ ನೀವು? ಅರ್ಥ ಆಗ್ತಿದ್ಯಾ? ಒಂದು ದಿನ ಮೋದಿ ಬಗ್ಗೆ ಹೋಗಿ ನಿಂತ್ಕೊಂಡು ನನ್ನ ರಾಜ್ಯಕ್ಕೆ ಬೇಕು ಅಂದ್ರೆ ಯಾರನ್ನ ಕೇಳಿದಾರೇನ್ರಿ? ನೀವೇನ್ 25 ಜನ ಇದ್ದೀರಲ್ರಿ ನೀವು? ಭಾಷೆ, ಸಂಸ್ಕೃತಿ, ನೆಲ, ನೀರು ಯಾವ್ದಕ್ಕೂ ಬೆಲೆ ಇಲ್ಲರಿ ನೀವು. ನೀವು ಓಟ್ ಹೆಂಗ್ರಿ ಕೇಳ್ತೀರಾ? ನೀವೆಲ್ಲ ನೀವು ಓಟ್ ಹೆಂಗ್ ಕೇಳ್ತೀರಾ ನೀವು? ಅದಕ್ಕೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಕ್ಕಾಗಿಲ್ಲ. ಅದೇ ಭಯ ನಿಮ್ಗೆ, ಅದೇ ಭಯಕ್ಕೆ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ. ರಾಮಕೃಷ್ಣ ಅವರೇ, ಸುರ್ಬಿ ರಾಮಕೃಷ್ಣ ಅವರೇ, ನೀವಿಬ್ರು ಕೂಡ
ಕೇಳಿಸ್ಕೊಳ್ಳಿ. ಸುರ್ಭಿ ಅವರೇ 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ಸುರ್ಭಿ 10 ಸೆಕೆಂಡ್. ಸುರ್ಭಿ ಅವರೇ ಅಲ್ಲ ಕೇಳಿಸ್ಕೊಳ್ಳಿ, ನಾನು ಹೇಳಕ್ ಕೇಳಿಸ್ಕೊಳ್ಳಿ. ಸುರ್ಭಿ ಅವರೇ 10 ಸೆಕೆಂಡ್. ಇಲ್ಲ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಕೇಳಿಸ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ಕೇಳಿಸ್ಕೊಳ್ಳಿ. ನೀವು ಹಾಗೆ ರಾಮಕೃಷ್ಣ ಅವರು ಎಷ್ಟು ನೋಡಿ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಿ. ಅದು ಜನರಿಗೆ ತಲುಪಬೇಕು ಅಂತಂದ್ರೆ ನೀವಿಬ್ರು ರಾಜಗೌಡ್ರ ಟೋನ್ ಅನ್ನ ಅನುಸರಿಸಿದ್ರೆ ನಿಮಗೂ ಒಳ್ಳೇದು. ನಿಮ್ಮ ಪಾಯಿಂಟ್ಗಳು ನಿಮ್ಮಿಬ್ರಿಗೂ ಹೇಳ್ತಿದ್ದೀನಿ. ರಾಮಕೃಷ್ಣ ಸರ್, ನಿಮಗೆ ಪ್ರಶ್ನೆ ಇದೆಯಾ ಕೇಳಿ, ಕಿರ್ಚಬೇಡಿ ಅಪ್ಪ. ಭಾನುವಾರನಾದ್ರೂ ಜನ ಸಮಾಧಾನವಾಗಿ ಡಿಬೇಟ್ ನೋಡ್ಲಿ. ಪ್ರಶ್ನೆ ಕೇಳಿ, ಬೇಡ ಅಂದಿಲ್ಲ. ಯಾಕೆ ಕಿರ್ಚ್ತೀರಿ? ಮೈಕ್ ನಿಮ್ಮ ವಾಯ್ಸ್ ಅನ್ನ ಕಂಟ್ರೋಲ್ ಮಾಡಿ ಕಳಿಸುತ್ತೆ ಸರ್. ಆಯ್ತಾ, ದಯವಿಟ್ಟು ಸಮಾಧಾನವಾಗಿ ಹೇಳಿ. ಸುರ್ಭಿ ಅವರೇ ಹೇಳಿ, ನೀವು ಉತ್ತರ ಕೊಡಿ. ಸತ್ಯ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಮಾಡಿರೋ ಅಷ್ಟು ಕೆಲಸ ಇನ್ಯಾರೂ ಮಾಡಿಲ್ಲ. ಕರ್ನಾಟಕ ಮಾತಾಡ್ತೀರೋ ನಾನು ಮಾತಾಡೋ ಅಲ್ಲ, ರಾಜಗೌಡರು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರು ಹಿರಿಯರು, ನಾನು ಕಿರಿಯರು, ಡಿಸ್ಕ್ರಿಮಿನೇಟ್ ಮಾಡಬೇಡಿ ದಯವಿಟ್ಟು. ನನಗೂ ಹೇಳೋಕ್ಕಿದೆ. ಪ್ರಧಾನಮಂತ್ರಿ ಮೋದಿ ಅವರು ಕರ್ನಾಟಕಕ್ಕೆ ಮಾಡಿರೋಷ್ಟು ಇನ್ಯಾರೂ ಮಾಡಿಲ್ಲ. ಫಾರ್ಮರ್ಸ್ಗಾಗಿರ್ಬಹುದು, ಬಡವರಿಗಾಗಿರ್ಬೋದು, ರೈತರಿಗಾಗಿರ್ಬೋದು. PM ಕಿಸಾನ್ ಅಂತ ಏನು ತಂದಿದ್ದು ಅದರಲ್ಲಿ ಬರುವಂತ ದುಡ್ಡು ಇಲ್ಲಿ ಕರ್ನಾಟಕದಲ್ಲಿ ಬರುವಂತದ್ದು ಯಾರು ನಿಲ್ಸಿದ್ದು ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ. ಸರ್, ನಾನು ಮಾತಾಡೋದು ನೀವು ಮಾತಾಡಿ ಸರ್. ನಿಮ್ದೇ ಅಲ್ವಾ ಎಲ್ಲಾನು? ಕಾಂಗ್ರೆಸ್ ಪಾರ್ಟಿ ಅವ್ರದ್ದು ಏನೇನ್ ಫೇಲ್ಯೂರ್ಸ್ ಅಂತ ನಾನು 70 ಇಯರ್ಸ್ ಹೇಳ್ಬೋದು. ಈ ದೇಶ ಬಂದಿರೋದು ಸಾಲ ಮನ್ನಾ ನೀವು ಮಾಡಿರಿ. ಅಲ್ಲ, ಒಂದ್ ನಿಮಿಷ, ನಮ್ಮ ಕರ್ನಾಟಕದಲ್ಲಿ ಮಾಡ್ತೀರಾ ಪರವಾಗಿಲ್ಲ. ರಾಮಕೃಷ್ಣ ಅವರೇ ನೋಡಿ, ದಯವಿಟ್ಟು ಇಲ್ಲಿ ಏಜಿಸಂ ಮಾಡಬೇಡಿ. ರಾಮಕೃಷ್ಣ ಅವರೇ, ಅವ್ರು ಉತ್ತರ ಕೊಡ್ತಿರ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕಪ್ಪ. ನೀವು ಅಬ್ಜೆಕ್ಟ್ ಮಾಡಿ ಬೇಡ ಅಂತನ್ನಲ್ಲ. ಅವ್ರ ಮಾತು ಕಂಪ್ಲೀಟ್ ಆಗೋಕೆ ಬಿಡದೆ ಹೋದ್ರೆ ಹೇಗಾಗುತ್ತೆ ಡಿಬೇಟ್? ಸುರ್ಭಿ ಅವರೇ 30 ಸೆಕೆಂಡ್ ಮುಗಿಸಿ, ಅವ್ರ ಆಮೇಲೆ ಪ್ರಶ್ನೆ. ಇಲ್ಲಿರುವಂತಹ ಕರ್ನಾಟಕ ಸರ್ಕಾರದಲ್ಲಿ ಯಾವ ತರ ರೆವಿನ್ಯೂ ಡೆಫಿಸಿಟ್ ಕ್ರಿಯೇಟ್ ಆಗ್ತಾ ಇದೆ, ಯಾವ್ದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇಲ್ಲ. ನೀವು ಆರ್ಥಿಕ ತಜ್ಞರು ಅಂತ ಹೇಳ್ತಿರಲ್ಲ, ಸಿದ್ದರಾಮಯ್ಯನವರು ನಮ್ಮ ಎಕಾನಮಿನ ಪುಷ್ ಮಾಡ್ತಾ ಇದ್ದಾರೆ. ಅಂತಹ ಒಂದು ರಾಜ್ಯನ ನೋಡ್ಕೊಂಡು ಪ್ರಧಾನಮಂತ್ರಿ ಮೋದಿ ಅವರು ಇಲ್ಲಿ ಆಗಿರುವಂತಹ ಬೆನಿಫಿಟ್, ಸ್ವನಿಧಿ ಯೋಜನಾ, ವಿಶ್ವಕರ್ಮ ಯೋಜನಾ, ಹೈಯೆಸ್ಟ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಬಂದಿರೋದು ಕರ್ನಾಟಕದಿಂದ. ಮೇಡಮ್, ಹೌದು ಮೇಡಮ್, ಒಳ್ಳೊಳ್ಳೆ ಯೋಜನೆ, ಜನರೇ ಸೇರಿರುವಂತ ಯೋಜನೆ. ಲೋಕಲಿ ಕ್ಯಾಂಡಿಡೇಟ್ ಕೂಡ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.